ಕೇರಳ ಆದರೂ ಆಗಲಿ ಇಲ್ಲಾಂದರೆ ತಮಿಳ್ನಾಡು ಆಗಲಿ ಒಂದು ಇಷ್ಟ ಆಗೋದೇನು ಗೊತ್ತಾ, ರೋಡ್ಸು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ರೋಡ್ಸು ಕೇರಳ ಮತ್ತು ತಮಿಳ್ನಾಡಲ್ಲಿ ಓಡಾಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ರೋಡ್ಸ್ ಚೆನ್ನಾಗಿರೋದಿಲ್ಲ. ನಿಮಗೆ ಗೊತ್ತಲ್ಲ, ಎಲ್ಲ ಕಡೆನೂ ಪ್ಯಾಚಸ್ಸು, ಕರಪ್ಷನ್ನು, ರೋಡ್ಸ್ ಯಾವುದು ಸರಿಯಾಗಿ ಹಾಕೋದಿಲ್ಲ. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ. ಇದೊಂದು ಡೀಪ್ ವಿಲೇಜ್. ಇದು ವಿಲೇಜ್ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ರೋಡ್ ಹಾಕಿ ಬಿಟ್ಟಿದ್ದಾರೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ರೋಡ್ ಹಾಕಿ ಬಿಟ್ಬಿಟ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ. ನನ್ನ ಹಿಂದ್ಗಡೆ ನೋಡಿ ರೋಡ್ ಫುಲ್ ವಿಲೇಜ್. ಇದು ವಿಲೇಜ್ ಪಕ್ಕದಲ್ಲಿ ಈ ಥರ ರೋಡ್ ಹಾಕಿ ಬಿಟ್ಟಿದ್ದಾರೆ. ಒಂದು ಹಳ್ಳ ಕಾಣಲಿಲ್ಲ, ಒಂದು ತೂತ ಕಾಣಲಿಲ್ಲ ನನಗೆ. ಅಷ್ಟು ಚೆನ್ನಾಗಿದೆ ರೋಡ್ ಇದು. ಸೊ ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಆದರೆ ಏನು ಮಾಡೋದು, ಆಗ್ತಾ ಇಲ್ಲ ಅದು. ಹಾಗಂತೇಳಿ ರೋಡ್ಗಳೇ ಚೆನ್ನಾಗಿಲ್ಲ ಅಂತ ಏನಲ್ಲ, ಎಲ್ಲ ಕಡೆ ಚೆನ್ನಾಗಿದ್ದಾವೆ. ಬಟ್ ಆದರೂ ಒಳಗಡೆ ಡೀಪ್ ವಿಲೇಜ್ಗಳಿಗೆ ಹೋದಾಗ ಮತ್ತು ಏನಾದರೂ ಇವಾಗ ಮೇನ್ ರೋಡ್ಗಳೇ ತಗೊಳ್ಳಿ, ಟೆಂಪಲ್ಗೆ ಹೋಗೋವಂಥ ಮೇನ್ ರೋಡ್ಗಳಾಗಲಿ, ನಮ್ಮದು ಚಾರ್ಮಾಡಿ ಘಾಟ್ಸ್ ರೋಡ್ಗಳೇ ಆಗಲಿ, ಇಲ್ಲ ಆ ಥರ ಘಾಟ್ಸ್ ರೋಡ್ಗಳೇ ಆಗಲಿ ತಗೊಂಡಾಗ ನಿಮಗೆ ರೋಡ್ಗಳು ಒಟ್ಟ ಚೆನ್ನಾಗಿರಲ್ಲ. ಹಳ್ಳ ಅಂದರೆ ಒಂದು ಹಳ್ಳ ಎರಡು ಹಳ್ಳ ಆದರೂ ಇರ್ತವೆ. ಬಟ್ ಇಲ್ಲಿ ನೋಡಿ ರೋಡ್ಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ಎಷ್ಟು ಕ್ವಾಲಿಟಿ ಇದೆ ರೋಡ್, ಎಷ್ಟು ನೀಟಾಗಿ ಮಾಡಿದ್ದಾರೆ. ಬ್ರಿಡ್ಜ್ ಆದರೂ ಆಗಲಿ, ರೋಡ್ ಆದರೂ ಆಗಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಇಷ್ಟು ಕ್ವಾಲಿಟಿಯಿಂದ ಲೇನ್ಸ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಸೂಪರಾಗಿ ಮಾಡಿದ್ದಾರೆ ರೋಡ್ಸು. ಇದೆಲ್ಲ ಏನಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಹೇಳ್ದಂಗೆ ಮುಂಚೆನೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಹಾಕಿಬಿಟ್ಬಿಟ್ರೆ ಸೂಪರಾಗಿರುತ್ತೆ. ಬಟ್ ನಮ್ಮ